ವೇದಿಕೆ ಮೇಲೆ ಆಸೀನರಾದಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರೇ, ಡಿ ಸುಧಾಕರ್ ಅವರೇ, ಶರಣಬಸಪ್ಪ ದರ್ಶನಾಪುರ ಅವರೇ, ಈಶ್ವರ್ ಖಂಡ್ರೆ ಅವರೇ, ರಹೀಂ ಖಾನ್ ಅವರೇ, ಬಿ ಆರ್ ಪಾಟೀಲ್ ರೇ, ಡಾಕ್ಟರ್ ಅಜಯ್ ಸಿಂಗ್ ಅವರೇ, ಎಂ ಐ ಪಾಟೀಲ್ ರೇ, ರಾಧಾಕೃಷ್ಣ ಅವರೇ, ಅಲ್ಲಂ ಪ್ರಭು ಪಾಟೀಲ್ ರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಸುಮಾರು ಹೆಚ್ಚು ಕಡಿಮೆ ಇನ್ನೂ 20 ಜನ ಇದ್ದಾರೆ. ಅದಕ್ಕೆ ದಯವಿಟ್ಟು ಕ್ಷಮಿಸಬೇಕು. ನಾನು ಎಲ್ಲ 20-22 ಹೆಸರು ತೆಗೆದುಕೊಳ್ಳೋಕೆ ಇನ್ನೂ ಒಂದು 5-10 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ. ಯಾಕಂದರೆ ಸಾಕಷ್ಟು ಸಮಯನೂ ಆಗಿದೆ ಮತ್ತು ಮುಖ್ಯಮಂತ್ರಿಗಳು ಇಲ್ಲಿ ಕಲಬುರಗಿಗೆ ಬಂದ ಮೇಲೆ ನಾವು ಅವರಾಗೆ ಏನು ಕೇಳಬೇಕು ಅಥವಾ ಅವರಿಂದ ಏನು ಸಹಾಯ ಪಡ್ಕೊಳ್ಬೇಕು ಅಷ್ಟು ಮಾತ್ರ ನಾನು ಒಂದೆರಡು ವಿಷಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕಂದರೆ ಮತ್ತದು ನೆನಪು ಹೋಗಬಾರದು. ಅದಕ್ಕಾಗಿ ಮೊದಲೇ ಹೇಳಿಬಿಡ್ತೀನಿ. ಈಗ ಬಿ ಆರ್ ಪಾಟೀಲ್ರೇ ಕೂತ್ಕೊಡ್ರಿ. ಅಲ್ಲಿಯೂ ವಿಧಾನಸೌಧದಾಗೂ ಬಿಡಲ್ಲ, ಇಲ್ಲಿಯೂ ಬಿಡಲ್ಲ. ಎಲ್ಲರ ಒಂದು ಕಡೆ ನಮಗಾರ ಬಿಡಿ. ಇಲ್ಲಿ ನೀವು ಈಗಾಗಲೇ ಮೆಡಿಕಲ್ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿ ಈ ಭಾಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಈಗ ಒಂದು 2-3 ಸಣ್ಣ ಕೆಲಸಗಳು ಉಳಿದಿವೆ. ಬಾಕಿದಂತೂ ಡೆವಲಪ್ಮೆಂಟ್ ವರ್ಕ್ ಅವು ಯಥಾ ಪ್ರಕಾರ ನಡೀತವೆ. ಆದರೆ ಕೆಲವು ಮಹತ್ವದ ಕೆಲಸಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕೆ ನಮ್ಮೆಲ್ಲ ಶಾಸಕರು, ಮಂತ್ರಿಗಳು ಅವ್ರ ಬಳಿ ಹೋಗಿ ಈ ಕೆಲಸಗಳನ್ನು ಮಾಡಿಸ್ಕೊಂಡು ಬರ್ತಾರೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಮೊದಲನೇದು ಸುಮಾರು 1000 ಕಿಲೋಮೀಟರ್, ಹೆಚ್ಚು ಕಡಿಮೆ ಬೀದರ್ ಅಂದರೆ 800-850 ಕಿಲೋಮೀಟರು, ಹಾಗೆ ಗುಲ್ಬರ್ಗ 700 ಕಿಲೋಮೀಟರ್ ಮೇಲಿದೆ. ಬಿಜಾಪುರ ಕೂಡ ಅಷ್ಟೇ ದೂರಿದೆ. ಅದಕ್ಕಾಗಿ ಈ ಭಾಗದಲ್ಲಿ ಒಂದು ನಿಮಾನ್ಸ್ ಇನ್ಸ್ಟಿಟ್ಯೂಷನ್ ಬ್ರ್ಯಾಂಚ್, ನಾವು ದೊಡ್ಡದು ಕೇಳಲ್ಲ, ಬರೀ ಬ್ರ್ಯಾಂಚ್, ಅದರದ್ದು ನಿಮಾನ್ಸ್ ಹಾಸ್ಪಿಟಲ್ದು ಒಂದು ಬ್ರ್ಯಾಂಚ್ ಇಲ್ಲಿ ಕೇಳ್ತೇವೆ. ಯಾಕಂದರೆ ಅಷ್ಟು ದೂರ ಭಾಳಷ್ಟು ಜನರಿಗೆ ಗುಲ್ಬರ್ಗ, ಬೀದರ್, ರಾಯಚೂರು, ಕೊಪ್ಪಳ ಇವೆಲ್ಲ ಇದೆ. ಸೊ ಅದಕ್ಕಾಗಿ ಅದು ಎಲ್ಲಾದರೂ ಇರಲಪ್ಪ. 7 ಜನ MLAಗೆ ನಾವು ಈ ಭಾಗದಿಂದ ಆರಿಸಿಕೊಟ್ಟಿದ್ದೇವೆ MP ಗಳಿಗೆ. ಇವತ್ತು ಹೆಚ್ಚು ಕಡಿಮೆ 5 ಜನ ಹೈದರಾಬಾದ್ ಕರ್ನಾಟಕದಿಂದ ಪಾರ್ಲಿಮೆಂಟ್ ಮೆಂಬರ್ ಬಂದಿದ್ದಾರೆ ಆರಿಸಿ. ಅದಕ್ಕಾಗಿ ಅವರಿಗೆ ನೀವು ಇವು 3 ಮಾಡಿದರೆ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತದೆ. ಯಾಕಂದರೆ MP ಬೇರೆ ಕೆಲಸ ಮಾಡೋಕ್ಕೂ ಆಗಲ್ಲ. ಅವ್ರ ಹತ್ರ ಅಷ್ಟು ಅಧಿಕಾರಗಳು ಕೂಡ ಇರೋದಿಲ್ಲ. ಅದಕ್ಕೊಂದು ನಿಮಾನ್ಸ್ ಇನ್ಸ್ಟಿಟ್ಯೂಷನ್ದು ಬ್ರ್ಯಾಂಚ್ ಕಲಬುರಗಿಗೆ ಆಗಲಿ, ಆಮೇಲೆ ಇನ್ನೊಂದು ಇನ್ಸ್ಟಿಟ್ಯೂಟ್ ಆಫ್
ಡಯಾಪೆಡಾಲಜಿ ಅಂಥೇಳಿ ಡಯಾಪೆಡಾಲಜಿ ಅದರದ್ದು ಬ್ರಾಂಚೇ. ಅದು ನಾವೇನು ಮೇನ್ ಇಲ್ಲಿ ಹಾಕಬೇಕು ಅಂತಿಲ್ಲ. ಅದರ ಬ್ರಾಂಚ್ ಇಲ್ಲಿ ಎರಡೂ ಬ್ರಾಂಚ್ ಆದರೆ ಈ ಭಾಗದ ಜನರಿಗೆ ನಿಮ್ಮ ಬೆಂಗಳೂರಿಗಾಗಲಿ ಬೇರೆ ಕಡೆ ಆಗಲಿ ಬರಬೇಕಾದಂಥ ಅವಶ್ಯಕತೆ ಬೀಳಲ್ಲ, ಖರ್ಚು ಕಡಿಮೆ ಆಗ್ತದೆ. ಅದಕ್ಕಾಗಿ ಇವು ಎರಡು. ಮೂರನೇದು, ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇದೆ. ಮೊನ್ನೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ. ಯಾಕಂದರೆ ಎಜುಕೇಷನ್, ಹೆಲ್ತು ಇದು ಭಾಳ ಇಂಪಾರ್ಟೆಂಟ್. ಈ ಹೆಲ್ತು ಮತ್ತು ಎಜುಕೇಷನ್ಗೆ ನಾವು ಒತ್ತು ಕೊಡಬೇಕು. ಮತ್ತು ನೀವು ಸಾಕಷ್ಟು ಎಜುಕೇಷನ್ಗಳಿಗೆ ಸಹಾಯ ಮಾಡಿದ್ರಿ. ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಏನಿದೆ, ಗುಲ್ಬರ್ಗ ವಿಶ್ವವಿದ್ಯಾಲಯ ಬಹಳ ಅತಿ ಹಿಂದುಳಿದಂಥ ಯೂನಿವರ್ಸಿಟಿ ಆಗಿದೆ. ಅದರಲ್ಲಿ ಪ್ರೊಫೆಸರ್ಗಳಿಲ್ಲ, ಹೊಸ ಕೋರ್ಸ್ಗಳಿಲ್ಲ, ಹೊಸ ಯಾವುದೇ ಒಂದು ಸಂಶೋಧನೆ ಮಾಡತಕ್ಕಂಥ ವ್ಯವಸ್ಥೆ ಇಲ್ಲ. ಆಮೇಲೆ ಬಿಲ್ಡಿಂಗ್ಗಳು ಕೂಡ ಎಲ್ಲ ಕುಸಿದು ಬೀಳ್ತಾ ಇವೆ. ಅನೇಕ ಬಿಲ್ಡಿಂಗ್ಗಳು ನಾನು ನೋಡಿದ್ದೇನೆ, ಅದಕ್ಕೆ ಬಣ್ಣ ಇಲ್ಲ, ಸುಣ್ಣ ಇಲ್ಲ, ಏನೂ ಇಲ್ಲ. ಸೊ ಹೇಗೆ ನೀವು ಮೈಸೂರಿಗೆ ಧಾರಾಳವಾಗಿ ಸುಮಾರು ಒಂದು 300 ಕೋಟಿ ಎಷ್ಟೋ ಕೊಟ್ಟರೆ ಕಾಣ್ತದೆ. ನಿಮ್ಮ ಮೈಸೂರಿಗೆ 300 ಕೋಟಿ ಕೊಟ್ಟರೆ ಕಾಣ್ತದೆ. 100 ಕೋಟಿ, ಸರಿ 100 ಕೋಟಿ, 100 ಕೋಟಿ ಇರಲಿ, ಏನು ಇರಲಿ, ಬಟ್ ಮಾಡಿದ್ದು ಒಳ್ಳೇದೇ. ಯಾಕಂದ್ರೆ ಎಲ್ಲ ಭಾಗದಿಂದ ಜನ ಓದ್ತಾರೆ. ಇಲ್ಲೇನಾಗಿದೆ, ಈ ವಿಶ್ವವಿದ್ಯಾಲಯದಲ್ಲಿ ಎಕ್ಸ್ಪರ್ಟ್ಗಳ ಕೊರತೆ ಮತ್ತು ಭಾಳಷ್ಟು ಡಿಪಾರ್ಟ್ಮೆಂಟ್ನಲ್ಲಿ ಟೀಚರ್ಸ್ ಇರಲ್ಲ. ಒಳ್ಳೆ ಟೀಚರ್ಸು ಇಲ್ಲಿ ಬರಲ್ಲ. ಈಗ ಬರ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ. ಅದು ಸ್ವಲ್ಪ ನಮಗೆ ಏರ್ಪೋರ್ಟ್ ಒಂದು ಆಗಿತ್ತು, ಫ್ಲೈಟ್ಗಳು ಬರ್ತೀವಿ, ಈಗ ಅದನ್ನು ಬಂದಾಗ್ಬಿಟ್ಟಿದೆ. ಅದಕ್ಕಾಗಿ ಅದನ್ನು ನಾವು ಪ್ರಾರಂಭ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇವೆ. ನೀವು ಕೂಡ ಅದಕ್ಕೆ ಕೈ ಹಚ್ಚಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅದೊಂದು ಕೇಳ್ತೇನೆ. ಮತ್ತು ಯೂನಿವರ್ಸಿಟಿಗೆ ಸ್ವಲ್ಪ ಸಹಾಯ ಮಾಡಿ ಆ ಬಿಲ್ಡಿಂಗು ಅದು ಎಲ್ಲ ವ್ಯವಸ್ಥಿತವಾಗಿ, ವಿಶೇಷವಾಗಿ ನಮ್ಮ ಶಿಕ್ಷಕರಿಗೆ ಅಲ್ಲಿ ಪ್ರೊಫೆಸರ್ಗಳಿಗೆ ಅಪಾಯಿಂಟ್ ಮಾಡಿ ಈ ಭಾಗದ ಹುಡುಗರು ಬೇರೆ ಕಡೆ ಹೋಗೋದನ್ನು ತಪ್ತದೆ. ಎಕನಾಮಿಕ್ಸ್ ಆಗಲಿ, ಸೋಷಿಯಾಲಜಿ ಆಗಲಿ, ಕೆಮಿಸ್ಟ್ರಿ ಆಗಲಿ, ಫಿಸಿಕ್ಸ್ ಆಗಲಿ, ಬಯಾಲಜಿ ಆಗಲಿ, ಅನೇಕ ಕೋರ್ಸಸ್ಸು ಬೆಳಿಬೇಕು. ಆಮೇಲೆ ಹೆಚ್ಚಿನ ಕೋರ್ಸ್ಗಳು ಇಲ್ಲಿ ಇದ್ದರೆ ಸ್ಟೂಡೆಂಟು ಕೂಡ ಬರ್ತಾರೆ. ನಾವು ಅಲ್ಪ ಸ್ವಲ್ಪ ಮಾಡಿದ್ರೆ ಮತ್ತು ಇನ್ನೊಂದು ಕೋರ್ಸಿಗೆ ಬೇರೆ ಕಡೆ ಹೋಗಬೇಕು. ಮೊದಲೇ ಇದಕ್ಕೆ ಸ್ವಲ್ಪ ಹಿಂದುಳಿದ ಭಾಗ ಇರೋದ್ರಿಂದ ಕಲಬುರಗಿ ಅಂದ ಕೂಡಲೇ ಆ ನೌಕರಿನೂ ಕಡಿಮೆ ಸಿಗ್ತವೆ. ಯಾಕಂದರೆ ಮೆರಿಟ್ ಇರೋದಿಲ್ಲ ಅಂಥೇಳಿ ಭಾಳಷ್ಟು ಜನ ಹೇಳಿಕೊಂಡು ಅವರಿಗೆ ರಿಜೆಕ್ಟ್ ಮಾಡ್ತಾರೆ. ಅದಕ್ಕಾಗಿ ಈ 3 ಕೆಲಸ, ಒಂದು ನಿಮಾನ್ಸ್ದು, ಎರಡನೇದು ಡಯಾಬೆಟಾಲಜಿ ಒಂದು, ಮತ್ತು ಮೂರನೇದು ನಮ್ಮ ಇಲ್ಲಿನ ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿ, ಹೆಚ್ಚಿನ ಡಿಪಾರ್ಟ್ಮೆಂಟ್ಗಳು ಸ್ಯಾಂಕ್ಷನ್ ಮಾಡಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ನಾನು ನಿಮಗೆ ಎಲ್ಲರ ವತಿಯಿಂದ ಕೇಳ್ತಾ ಇದ್ದೇನೆ. ಇನ್ನೊಂದು, ಇದು ಅಂತೂ ನಮ್ಮ ಬೇಡಿಕೆಗಳಾಯಿತು. ಇದರ ಜೊತೆಯಲ್ಲೇ ನಮ್ಮ ಈ ಭಾಗದ ಮಿನಿಸ್ಟರ್ಸ್ ಏನಿದ್ದಾರೆ ಅವರು ಸ್ವಲ್ಪ ಮುತುವರ್ಜಿ ವಹಿಸ್ಕೊಳ್ಬೇಕು. ಯಾಕಂದರೆ ನೀವು ಅವ್ರ ಹಿಂದೆ ಬಿದ್ದು ಕೇಳಲಿಲ್ಲ ಅಂದರೆ ಯಾರೂ ನಿಮಗೆ ಕೊಡೋದಿಲ್ಲ. ಅವರು ಅನೇಕ ಸಾರಿಗೆ ಸಿಟ್ಟಿಗೆ ಬರ್ಬೋದು, ಹೀಗೆ ಕೊಟ್ಟಿದ್ದೆವು. ಅದು ಹೈದರಾಬಾದ್ ಕರ್ನಾಟಕದ ಎಷ್ಟು ಕಷ್ಟಪಟ್ಟಿದ್ದೇವೆ ಅದು ನನಗೆ ಗೊತ್ತು, ಮತ್ತು
ನೀವು ಬೇರೆ ಕಡೆ ಕೇಳಿದ್ರೆ ಗೊತ್ತಾಗ್ತದೆ. ಸ್ಪೆಷಲ್ ಪ್ರಾವಿಷನ್ ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ ಅನ್ನೋದನ್ನು. ಸ್ಪೆಷಲ್ ಪ್ರಾವಿಷನ್ ನಮ್ಮದಾದ ಮೇಲೆ ಇನ್ನೂ ಯಾವುದೂ ಕೂಡ ಸ್ಟೇಟ್ನಲ್ಲಿ ಆಗಿಲ್ಲ. ನಮ್ಮದೇ ಕೊನೆಯದು. ಈಗೇನು ಮುಂದೆ ಬರ್ತದೋ ಗೊತ್ತಿಲ್ಲ. ಅದಕ್ಕೆ ನೀವು ಬೇಗನೆ ಕಾನೂನು ಮಾಡಿದ್ರಿ, ಅದರಿಂದ ಅನುಕೂಲ ಆಯಿತು. ಮತ್ತು ನಿಮ್ಮ ಸಹಾಯದಿಂದ ಒಳ್ಳೆಯ ಒಂದು ಕಮಿಟಿಯಾಗಿ ಇವತ್ತು ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ. ಅದು